ಹರಿತಾ ಇರೋ ನೀರು ಕೂಡ ಹೆಂಗೆ ಹೆಪ್ಪುಕಟ್ಟಿದೆ ಅಂದರೆ ಶುಭೋದಯ ಎಲ್ಲರಿಗೂ. ಕೈಲಾಸ ಪರ್ವತ ಪರಿಕ್ರಮಣ ಮಾಡುವಂತಹ 2ನೇ ದಿನ ಇವತ್ತು. ಯಾತ್ರೆಯ 10ನೇ ದಿನ. ಭಾರತೀಯ ಕಾಲಮಾನ ಪ್ರಕಾರ ಸುಮಾರು 4:15 ಆಗಿದೆ ಇವಾಗ. ಇವತ್ತಿನ ಸ್ವಲ್ಪ ಕಷ್ಟ ಇರುತ್ತೆ. ಏನಕ್ಕೆ ಅಂದರೆ ಒಂದು 6-7 ಕಿಲೋಮೀಟರು ನೀವು ನಡಿಬೇಕು. ಅದಾದಮೇಲೆ ಒಂದು 7-8 ಕಿಲೋಮೀಟರು ಹತ್ತಬೇಕು ಅಂತ ಹೇಳ್ತಿದ್ದಾರೆ. ಇನ್ಕ್ಲೈನಿಂಗ್ ಆಗಿರುತ್ತೆ ಅಂತ. ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೀವಿ. ಸರಿ ನಿದ್ದೆ ಇಲ್ಲ, ಬ್ರೇಕ್ಫಾಸ್ಟ್ ಇಲ್ಲ. ನೋಡೋಣ ಹೆಂಗಿರುತ್ತೆ ಅಂತ. ಸುತ್ತಲೂ ಬೆಟ್ಟಗಳು, ನಕ್ಷತ್ರಗಳು, ನಕ್ಷತ್ರದ ಬೆಳಕಲ್ಲೇ ಬೆಟ್ಟಗಳು ಕಾಣ್ತಾ ಇವೆ. ನಮ್ಗೆ ಅಲ್ಲಿ ಕಾಣ್ತಾ ಇರೋವಂಥದ್ದು ಕೈಲಾಸ ಪರ್ವತ. ಒಬ್ಬನೇ ನಡೆದು ಹೋಗ್ತಾ ಇದ್ದೀನಿ. ಸುಮಾರು 1 ಕಿಲೋಮೀಟರ್ ನಡೆದಿದ್ದೀನಿ ಅನಿಸುತ್ತೆ ಅಷ್ಟೇ. ಬೆಟ್ಟ ಕತ್ಲಲ್ಲಿ ಸರಿಯಾಗಿ ಏನೂ ಕಾಣಿಸ್ತಾ ಇಲ್ಲ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರೋದು. ಅಲ್ಲಲ್ಲೇ ದೂರದಲ್ಲಿ ನಿಮಗೆ ಕಾಣಿಸಿದ್ರೆ ಒಬ್ಬೊಬ್ಬರೇ ನಡ್ಕೊಂಡು ಬರ್ತಾ ಇದ್ದಾರೆ. ಬೆಟ್ಟಗಳ ಸಾಲು. ಸೂರ್ಯೋದಯ ಆ ಕಡೆ ಆಗ್ತಾ ಇದೆ ಅನಿಸುತ್ತೆ. ಇದೊಂದು ಸ್ವಲ್ಪ ಕಷ್ಟ ಏನಕ್ಕೆ ಅನ್ನಿಸ್ತಿದೆ ಅಂದರೆ ಆಲ್ಟಿಟ್ಯೂಡಿಂದ ತುಂಬ ಎತ್ತರವಾಗಿರೋದ್ರಿಂದ ಆಕ್ಸಿಜನ್ ಬಾಡಿಗೆ ಸಪ್ಲೈ ಆಗೋದು ಕಡಿಮೆ ಆಗುತ್ತೆ. ನಮ್ಮ ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಎಷ್ಟೇ ಸಾಮರ್ಥ್ಯ ಇದ್ದರೂ ಕೂಡ ಹೃದಯ ಪಂಪ್ ಮಾಡೋದು ಸ್ವಲ್ಪ ನಿಧಾನ ಮಾಡಿಬಿಡುತ್ತೆ. ನನಗೆ ಮಾತಾಡೋದಕ್ಕೆ ನಾನು ನಾಲ್ಗೆ ತೊದಲ್ತಾ ಇದೆ ಈಗ. ಚೆನ್ನಾಗಿದೆ. ಓಂ ನಮಃ ಶಿವಾಯ. ಹಿಂದೆ ಕಾಣ್ತಾ ಇರೋದು ಕೈಲಾಸ ಪರ್ವತ. ಇಷ್ಟೆಲ್ಲ ಹತ್ತು ಇಳಿದು ಬಂದಮೇಲೆ ಇನ್ನೊಂದು ಬದಿಯ ಕೈಲಾಸ ಪರ್ವತದ ದರ್ಶನ ಆಗ್ತಾ ಇದೆ ನಮಗೆ. ಅದ್ಭುತವಾಗಿದೆ ನೋಡೋದಕ್ಕೆ. ತಾವು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿರ್ಬೋದು. ಸೂರ್ಯೋದಯ ಆಗ್ತಾ ಸೂರ್ಯನ ಹೊಂಬಣ್ಣ ಒಂದು ಚಿನ್ನದ ಲೇಪನ ಮಾಡ್ದಂಗೆ ಕಾಣಿಸುತ್ತಲ್ಲ ಗೋಡೆಗಳಿಗೆ, ಪರ್ವತದ ತುದಿಗೆ. ಅದೇ ಭಾಗ ಇದು. ಅದು ನೋಡೋದಕ್ಕೆ ತುಂಬಾ ಖುಷಿ ಆಗ್ತದೆ. ಹೇಗಿದೆ ಸೂರ್ಯನ ಬಂಗಾರದ ಲೇಪನ ಆಗಿರುವಂತಹ ಕೈಲಾಸ ಪರ್ವತ. ಇದು 3ನೇ ಮುಖ ನಾನು ನೋಡ್ತಾ ಇರೋದು ಇವಾಗ. 4 ದಿಕ್ಕಿಗೂ 4 ಮುಖಗಳನ್ನ ಹೊಂದಿರುವಂಥದ್ದು. ಇದರ ಪ್ರತಿಯೊಂದು ಕೋನ, ಅದರ ಒಂದು ಏನೊಂದು ಎಡ್ಜಸ್ ಇದೆಯಲ್ಲ, ಒಂದೊಂದು ದಿಕ್ಕಿಗೆ ಸರಿಯಾಗಿದೆ. ಭಾರತೀಯ ಅಲ್ಲ, ಪ್ರಪಂಚದ ಭೂಮಂಡಲದ ಕಾಲಮಾನ ಇಲ್ಲಿಂದ ಶುರುವಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬೆಳಕು ಬಿದ್ದು ಇಲ್ಲಿಂದ ಟೈಮ್ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಅದ್ಭುತ, ಅಮೋಘ, ಅಪೂರ್ವ. ಪದಗಳು ಸಿಗ್ತಾ ಇಲ್ಲ ನನಗೆ ಹೇಳೋದಕ್ಕೆ. ಕೈಲಾಸ ಪರ್ವತ ನೋಡಿದ್ರ? ಈಗ ನೋಡಿ, ಈ ರಸ್ತೆಯಲ್ಲಿ ಇನ್ನೂ ಹೋಗಬೇಕಿದೆ. ಹೋಗ್ತಾನೆ ಇರಬೇಕಾಗಿದೆ. ಹಿಂಗೆ ಹತ್ತಿ ಮೇಲೆ ಹೋಗಿ ಈಗ ಇನ್ನೂ 3 ಕಿಲೋಮೀಟರ್ ಹೋಗುವಂಥದ್ದಿದೆ. ಮಾತುಗಳು ಬರ್ತಾ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ.
ಹೀಗಿದೆ ರಸ್ತೆ. ಹುಲ್ ಮೇಲೆ ಇರುವಂತಹ ಹಾಗೆ ಇಲ್ಲಿ ಕುದುರೆಗಳು ಹಾಕಿರೋ ಲದ್ದಿ ಮೇಲೆ ಇರುವಂತಹ ಮಂಜು ಇದು. ಹಿಮಗಟ್ಟಿ ಹೋಗಿದೆ. ಹಾ, ಹಿಮ ಕೈಯೆಲ್ಲ ಹೆಂಗ್ ಮರ್ಗಟ್ಟೋಗಿದೆ ಅಂದ್ರೆ ಚಾಲೆಂಜ್, ಸಖತ್ ಚಾಲೆಂಜಿಂಗ್ ಇದಂತೂ. Lac Pachos, vamos lá, Lac Pachos. Ya, ಆರಾಮ್ಸೆ. ದೇಹದಲ್ಲಿರುವಂಥ ನೀರೆಲ್ಲ ಮೂಗಿನ ಮೂಲಕನೇ ಹೊರಗಡೆ ಹೋಗ್ತಾ ಇದೆ. ಉಸಿರಾಡಿ ಆಡಿ ನೀರಾಗಿ ಹೋಗ್ತಾ ಇದೆ. ಹರಿತಾ ಇರೋ ನೀರು ಕೂಡ ಹೆಂಗೆ ಹೆಪ್ಪುಕಟ್ಟಿದೆ ಅಂದರೆ ಇಷ್ಟೊಂದು ಸುಂದರ ಮುಂಜಾವು ಅಂದರೆ ಸೂರ್ಯ ಉದಯ ಆಗ್ತಾ ಇದ್ದಂಗೆ ದೇಹದಲ್ಲಿ ಶಕ್ತಿ ಉತ್ತೇಜನಗೊಳ್ತಾ ಇದೆ. ಮೊದಲ 3-4 ಕಿಲೋಮೀಟರು ತುಂಬ ಹತ್ತೋದಿತ್ತು, ಕಷ್ಟ ಆಯಿತು. ಇವಾಗ ದೋಲ್ಮಾಲ ಪಾಸ್ ಅನ್ನೋ ಒಂದು ಜಾಗಕ್ಕೆ ಹೋಗುವಂಥದ್ದಿದೆ. ಅಲ್ಲಿ ಮುಂದೆ ನಮಗೆ ಗೌರಿಕುಂಡ್ ಅಂತ ಒಂದು ಸಣ್ಣ ಒಂದು ನೀರಿನ ಮೂಲ ಕಾಣಿಸುತ್ತೆ. ಅದನ್ನು ನೋಡಿಕೊಂಡು ಜೈರಾಪುಕ್ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗಿ ತಂಗುವಂಥದ್ದಿದೆ ಇವತ್ತು. ನಾಳೆದು ಸುಲಭ ಇರುತ್ತೆ, ಏನಕ್ಕೆ ಅಂದರೆ ನಾವು ಇಳಿಬೇಕಾಗುತ್ತೆ ಬಹುತೇಕ. ಇನ್ನೊಂದೇನು ಅಂದರೆ, ತಾವೇನಾದರೂ ಕುದುರೆನ ತೊಗೊಂಡು ಹೋಗ್ತಿದ್ದೀರಾ, ಕುದುರೆಲಿ ಬಂದಿದ್ದೀರಾ ಅಂದರೂ ಕೂಡ ಮೊದಲ 2 ದಿವಸ ಕುದುರೆಯಲ್ಲಿ ಹೋಗಿರ್ತೀರ, ಮತ್ತು 3ನೇ ದಿವಸ ನೀವು 9 ಕಿಲೋಮೀಟರು ನಡಿಲೇಬೇಕಾಗುತ್ತೆ. ಅದನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದೇನೆಂದರೆ, ಕುದುರೆಗಳಿಗೆ 4200 ಯುವಾನ್ ಕೊಡಬೇಕಾಗುತ್ತೆ. ಅಂದರೆ 4000 ಅಂದ್ಕೊಂಡ್ರು 12 ರೂಪಾಯಿ ಅಂದ್ಕೊಳ್ಳಿ. 12 48, 50,000 ಇಂದ 60,000 ರೂಪಾಯಿ ಕುದುರೆಗಳಿಗೆ ಕೊಡಬೇಕಾಗುತ್ತೆ. ಅಲ್ಲಿಂದ ಸಾಗಿ ಬಂದಿದ್ದಾಯಿತು. ಹೀಗೋಗಿ ಇದೇ ರಸ್ತೆಯಲ್ಲಿ ಅದು ನೋಡಿ ಕಾಣ್ತಾ ಇದ್ದಿಲ್ಲ, ತುದಿ. ಇಲ್ಲಿಂದ ಆ ಬೆಟ್ಟನ ದಾಟಿ ಹೋಗಬೇಕಿದೆ. ಮುಂದೆ ಹೋಗೋದಕ್ಕೂ ಕಷ್ಟ ಅನ್ನಿಸ್ತಾ ಇದೆ, ಹಿಂದೆ ಹೋಗೋದಕ್ಕೂ ಕಷ್ಟ ಅನ್ನಿಸ್ತಾ ಇದೆ. ಹಿಂದೆ ಹೋಗೋ ಮಾತೇ ಇಲ್ಲ, ಹೋಗ್ತಾ ಇರಬೇಕಷ್ಟೆ. ಕೂಡ ಕೈಲಾಸ ದರ್ಶನ. ಈ ಒಂದು ಕಿರಿದಾದ ಜಾಗ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ, ತುಂಬಾ ಹತ್ತುವಂಥದ್ದಿದೆ. ಹಾಗೆ ಇಲ್ಲಿ ನೋಡಿದ್ರೆ ಕುದುರೆಗಳೆಲ್ಲ ಸ್ವಲ್ಪ ಜಾಮ್ ಆಗುತ್ತೆ. ನಡೀತಾ ಇರಿ. ನೀರು ಮಂಜುಗಡ್ಡೆ ಆಗಿರೋದ್ರಿಂದ ಕಾಲಿಟ್ಟ ಸಹ ಜಾರ್ತಾ ಇದೆ. ಸೋಪಿನ ನೊರೆ ಹಾಗೆ ಕಾಣುವಂತಹ ಐಸು.